ಮನೆಯ ದಿನಚರಿ ಎಂದಿನಂತೆ ಸಾಗುತ್ತಿತ್ತು. ಬೆಳಿಗ್ಗೆ ಹೋದರೆ ಕೆಲಸ, ರಾತ್ರಿ ಮುಗಿದರೆ ಕೆಲಸ. ತಮ್ಮ ತಮ್ಮ ದಿನನಿತ್ಯದ ಚಟುವಟಿಕೆಗಳು ಇಷ್ಟೇ ಇದ್ದದ್ದು. ಅಭಿ ಮತ್ತೆ ಮುಂಚಿನ ಅಭಿಮನ್ಯು ಆಗಿ ಬದಲಾಗಿದ್ದ. ಮುಂಚೆ ಹೇಗೆ ಭಾವನೆಗಳ ಅಲೆಗೆ ಸಿಲುಕದೆ ತನ್ನ ಗಂಭೀರತೆಯನ್ನು ಹೊದ್ದು ನಿಂತಿದ್ದನು, ಈಗ ಮತ್ತೆ ಅದೇ ಗಂಭೀರತೆಯ ವ್ಯಕ್ತಿಯಾಗಿದ್ದ. ಅಂಜನಾ ಜಾಹೀರಾತು ಕಂಪನಿ ಕಡೆ ಹೋಗುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಳು. ಅವಳ ಮನಸ್ಸಿನಲ್ಲಿ ತಾನು ಶ್ರೇಣಿಕಾಗೆ ಮೋಸ ಮಾಡಿದೆ ಎಂಬ ನೋವಿತ್ತು. ಅದೇ ನೋವಿನಲ್ಲಿ ಅವಳು ಮನೆಯಲ್ಲೇ ಉಳಿದು ಬಿಟ್ಟಳು. ಅಭಿ ಇರುವ ಕೆಲಸ ಮಾಡಿಕೊಂಡು ಕಂಪನಿಯ ಕೆಲಸದ ಕಡೆ ಜೊತೆಗೆ ಆಗಾಗ ಜಾಹೀರಾತು ಕಂಪನಿಯ ಕಡೆಗೆ ಹೋಗಿ ಬರುತ್ತಿದ್ದ. ಹೀಗಂತೂ ಅವನು ಶಿಕ್ಷಣ ಸಂಸ್ಥೆಯ ಕಡೆಗೆ ತಲೆ ಹಾಕುವುದನ್ನೇ ಬಿಟ್ಟಿದ್ದ. ಅಲ್ಲಿ ತನ್ನ ಹೆಂಡತಿಯ ನೆನಪು ಅತಿಯಾಗಿ ಕಾಡುತ್ತದೆ ಎಂದು ಅದರ ಪೂರ್ತಿ ಜವಾಬ್ದಾರಿ ನೂತನ್ಗೆ ವಹಿಸಿದ್ದನು. ಮುಂದೆ ಅದಾಗಲೇ ತಿಂಗಳುಗಳು ಕಳೆದು ಹೋಗಿದ್ದವು. ವರ್ಮಾ ಮನೆ ಮೊದಲಿನಂತೆ ಬದಲಾಗಿತ್ತು. ಎಲ್ಲರೂ ಅವರವರ ವೃತ್ತಿಯಲ್ಲಿ ಕೆಲಸದಲ್ಲಿ ನಿರತರಾಗಿದ್ದರು. ವರುಣ್ ಸನ್ನಿಧಿಗೆ ಕೆಲಸಕ್ಕೆ ಹೋಗುವ ಇಚ್ಛೆ ಇದ್ದರೆ ಹೋಗು ಎಂದು ತಿಳಿಸಿದರು. ಸನ್ನಿಧಿ ಗೃಹಿಣಿಯಾಗಿ ಇರುವೆ ಎಂದು ಒಪ್ಪಿಕೊಂಡು ಮನೆಯಲ್ಲೇ ಇದ್ದಳು. ಅವನು ಅವಳ ಇಚ್ಛೆಗೆ ವಿರುದ್ಧವಾಗಿ ಹೋಗಲಿಲ್ಲ. ವೇದಾಳ ಮೊದಲ ವರ್ಷದ MBA ಮುಗಿದು ಪರೀಕ್ಷೆಯ ಸಮಯ ಹತ್ತಿರ ಬಂದಿದ್ದರಿಂದ ಅವಳು ಕೂಡ ಮನೆಯಲ್ಲೇ ಇದ್ದಳು. ಕರಣ್ ಮೊದಲಿನಂತೆ ಇರಲಿಲ್ಲ. ಈಗ ಹೊಸ ಉದ್ಯಮ ಶುರು ಮಾಡಿದವನು. ಅದರ ಜೊತೆಗೆ ಹೆಂಡತಿಯನ್ನು ಕಾಳಜಿ ಮಾಡುತ್ತಿದ್ದನು. ಅವನಿಗೆ ಅಭಿಮನ್ಯುವನ್ನು ನೋಡಿ ಹೆಂಡತಿಯ ಬೆಲೆ ಅರ್ಥವಾಗಿತ್ತು ಎನಿಸುತ್ತದೆ. ಆದಷ್ಟು ವೇದಾಳ ಜೊತೆ ಸಮಯ ಕಳೆಯುತ್ತಿದ್ದ. ಇದರಿಂದ ವೇದಾಳಿಗೂ ಗಂಡನ ಬಗ್ಗೆ, ತಮ್ಮ ಸಂಬಂಧದ ಬಗ್ಗೆ ತೃಪ್ತಿ ಇತ್ತು. ನೂತನ್ ಮದುವೆಗೆ ಇನ್ನೊಂದು ತಿಂಗಳು ಬಾಕಿ ಇತ್ತು. ಅವನು ಕೂಡ ಆಗಾಗ ಮದುವೆ ಕಡೆ ತಯಾರಿ ಮಾಡಿಕೊಂಡು ಆದಷ್ಟು ಬೇಗ ಎಲ್ಲ ಕೆಲಸಗಳನ್ನು ಮುಗಿಸುತ್ತಿದ್ದ. ಅಭಿ ಅವನಿಗೆ ಮದುವೆಯ ನಂತರ ಕೇವಲ ಕಾಲೇಜ್ ಆಡಳಿತ ಮಾತ್ರ ಕೊಡುವೆ ಎಂದು ಒಪ್ಪಿಕೊಂಡಿದ್ದ. ಈಗ ನೂತನ್ ಹೋದರೆ ಶಾಲಾ ಆಡಳಿತ ಮತ್ತೆ ಅಭಿಯ ತಲೆಗೆ ಏರುತ್ತಿತ್ತು. ಅಲ್ಲಿಯವರೆಗೂ ನೂತನ್ ತನ್ನ ಪೂರ್ತಿ ಕೆಲಸವನ್ನು ಮುಗಿಸಿ ಕೊಡಬೇಕಾಗಿತ್ತು. ಪ್ರಜ್ಞಾ 3 ತಿಂಗಳ ಬಾಣಂತನ ಮುಗಿಸಿಕೊಂಡು ಸುಹಾಸ್ ಮನೆಯವರ ಬಲವಂತಕ್ಕೆ ಗಂಡನ ಮನೆ ಸೇರಿದಳು. ಅವಳಿಗೂ ಎಲ್ಲೋ ಒಂದು ಕಡೆ ತಾನು ತವರು ಮನೆಯಲ್ಲಿದ್ದರೆ ತಮ್ಮಂದಿರ ಸಂಸಾರಕ್ಕೆ ತೊಂದರೆ ಎಂದು ಬೇಗನೆ ಗಂಡನ ಮನೆಗೆ ಹೋಗಿದ್ದಳು. ಮಗುವಿನ ಜೊತೆ ಸಮಯ ಕಳೆಯುತ್ತಿದ್ದ ಮನೆಯವರಿಗೆ ಪ್ರಜ್ಞಾ ಮತ್ತು ಮಗು ಹೋಗಿದ್ದು ಮನೆಯಲ್ಲಿ ಖಾಲಿ ಖಾಲಿ ಎನಿಸುತ್ತಿತ್ತು. ಜೊತೆಗೆ ಸನ್ನಿಧಿಯೂ ಇರಲಿಲ್ಲವಾದುದರಿಂದ ನಿಶಬ್ದ ವಾತಾವರಣ ನಿರ್ಮಾಣವಾಗಿದೆ. ಭಾನುಮತಿ ಜೈಲಿಗೆ ಸೇರಿ 2 ತಿಂಗಳಾಗಿತ್ತು. ಆಗಾಗ ವರುಣ್ ಸನ್ನಿಧಿ ಹೋಗಿ ನೋಡಿಕೊಂಡು ಬರುತ್ತಿದ್ದರು. ಬಿಟ್ಟರೆ ತವರು ಮನೆಯಿಂದ ಯಾರೂ ಹೋಗಿರಲಿಲ್ಲ. ತಮ್ಮ ಮಕ್ಕಳ ಸಂಸಾರಕ್ಕೆ ಕುತ್ತು ತಂದರು ಎಂದು, ತಮಗೆ ಅನ್ಯಾಯ ಮಾಡಿದರು ಎಂದು ಯಾರೂ ಭಾನುಮತಿ ನೋಡಲು ಹೋಗಲಿಲ್ಲ. 2 ತಿಂಗಳಲ್ಲಿ ವರ್ಮಾ ಮನೆ ಪೂರ್ತಿ ಚಿತ್ರಣ ಬದಲಾಗಿ ಹೋಗಿತ್ತು. ಅಲ್ಲಿದ್ದದ್ದು ಈಗ ಅರ್ಪಿತ ದಂಪತಿ, ಮೀನಾ ದಂಪತಿ, ನಿರುಪಮ ದಂಪತಿ, ಜೊತೆಗೆ ಆಕಾಶ್ ದಂಪತಿ, ಇಶಾನ್ ದಂಪತಿ ಮತ್ತು ಅಭಿಮನ್ಯು ಅಷ್ಟೇ. ಸಾತ್ವಿಕ್ ಕೂಡ ಇಂಚರ ಜೊತೆ ಅವಳ ತವರು ಮನೆಯಿಂದ ಬರುತ್ತಿದ್ದನು. ಅಂದು ಶ್ರೇಣಿಕಾ ಪರೀಕ್ಷೆಗೆ ಪ್ರವೇಶ ಪತ್ರವನ್ನು ಪಡೆಯಲು ಪ್ರಾಂಶುಪಾಲರು ಪರ್ಮಿಷನ್ ತೆಗೆದುಕೊಳ್ಳಲು ಕಾಲೇಜ್ ಕಡೆ ಹೊರಟಿದ್ದಳು. 3 ತಿಂಗಳಿಂದ ಕಾಲೇಜ್ ಕಡೆ ತಲೆನೇ ಹಾಕಿರಲಿಲ್ಲ ಶ್ರೇಣಿಕಾ. ವಂದನ ಬಳಿ ಅಸೈನ್ಮೆಂಟ್ ರೆಕಾರ್ಡ್ ಎಲ್ಲ ಕೇಳಿ ಬರೆದು ವಂದನ ಕೈಲಿ ಕೊಟ್ಟು ಕಳಿಸ್ತಿದ್ದಳು. ಆದರೆ ಕಾಲೇಜಿನ ಕಡೆ ಮಾತ್ರ ಹೋಗಿರಲಿಲ್ಲ. ಅಭಿ ಸಿಕ್ಕರೆ ಎಂಬ ಭಯವೋ ಅಥವಾ ಅಭಿ ಕಣ್ಣಿಗೆ ಕಾಣಬಾರ್ದು ಎಂಬ ಉದ್ದೇಶವೋ. ಒಟ್ಟಿನಲ್ಲಿ 3 ತಿಂಗಳು ಯಾವುದೇ ಪರ್ಮಿಷನ್ ಇಲ್ಲದೆ ರಜೆ ತೆಗೆದುಕೊಂಡಿದ್ದಳು ಶ್ರೇಣಿಕಾ. ಶ್ರೇಣಿಕಾ, ಏನೇ ನಿನ್ನ ಅವಸ್ಥೆ? ನಾನೇನು ಇವತ್ತು ಬದಲಾಗ್ತೀಯಾ ನಾಳೆ ಬದಲಾಗ್ತೀಯಾ ಅಂತ ಕಾಯ್ತಿದ್ದೇನೆ. ನೀನು ಮಾತ್ರ ದಿನದಿಂದ ದಿನಕ್ಕೆ ಅಂತರ್ಮುಖಿ ಆಗ್ತಿದ್ಯಾ. ಕಾಲೇಜ್ಗಾದರೂ ಬಾ ಅಂದರೆ ಅದಕ್ಕೂ ಬರೋಲ್ಲ ಅಂತೀಯಾ. ನಾನು ಏನು ಹೇಳಲಿ ನಿನಗೆ ಎಂದಳು ವಂದನ ಬೇಸರದಿಂದ. ಬದುಕು ನಾವು ಅಂದುಕೊಂಡಂತೆ ನಡೆಯೋದಿಲ್ಲ ವಂದನ. ಬದುಕು ಬಂದಂತೆ ನಾವು ಹೋಗಬೇಕು. 2 ತಿಂಗಳು ಹೇಗೆ ಆಯಿತು ಅನ್ನೋದೇ ತಿಳಿಯಲಿಲ್ಲ. ಇವತ್ತು ಹೇಗಾದರೂ ಮಾಡಿ ಪ್ರಿನ್ಸಿಪಾಲ್ನ ಭೇಟಿ ಮಾಡಿ ಅವರಿಂದ ಒಪ್ಪಿಗೆ ಪತ್ರ ತಗೋಬೇಕು. ಇಲ್ಲಾಂದರೆ ಪರೀಕ್ಷೆಗೆ ಕೂರಿಸುವುದೇ ಇಲ್ಲ. ನೀನು ನನ್ನ ಜೊತೆ ಅಲ್ಲಿವರೆಗೂ ಬಾ, ಆಮೇಲೆ ತರಗತಿಗೆ ಹೋಗು ಎಂದಳು ಶ್ರೇಣಿಕಾ ತಯಾರಾಗುತ್ತಾ. ಸರಿ ಬರ್ತೀನಿ ಬಿಡು. ಮಧ್ಯಾಹ್ನ ತರಗತಿ ಇಲ್ಲ, ಲ್ಯಾಬ್ಗೆ ಹೋಗಬೇಕು. ಬರೀ ಹಾಲ್ ಟಿಕೆಟ್ ಆಗಿದ್ದರೆ ನಾನೇ ಹೋಗಿ ತಗೊಂಡು ಬರ್ತಿದ್ದೆ ಕಣೆ. ಆದರೆ ನಿಂದು ಅಟೆಂಡೆನ್ಸ್ ಎಲ್ಲ ಖಾಲಿ ಇದೆ. ಪರ್ಮಿಷನ್ ಲೆಟರ್ ಇಲ್ಲದೆ ನಿಂದು ಪ್ರವೇಶಾತಿ ಪತ್ರ ಕೊಡೋದಿಲ್ಲ. ನಿನ್ನನ್ನೇ ಬರೋಕ್ಕೆ ಹೇಳ್ತಾರೆ. ನೀನು ಬಂದು ಮಾತಾಡಬೇಕು ಎಂದಳು ವಂದನ. ಅಯ್ಯೋ, ಯಾವತ್ತಿದ್ರೂ ಹೋಗಲೇಬೇಕು ತಾನೆ. ಬರ್ತೀನಿ ಬಿಡು. ಪ್ರಿನ್ಸಿಪಲ್ ಜೊತೆ ಮಾತಾಡಿ ಒಪ್ಪಿಗೆ ಕೇಳಿ ಫೈನ್ ಅಮೌಂಟ್ ಕಟ್ಟಿ ತಗೋಬೇಕು. ಅಂದರೆ ಕಟ್ಟಿ ಬರ್ತೀನಿ. ತಡವಾಗಿ ಹೋದರೆ ಆಮೇಲೆ ಕೊಡೋದಿಲ್ಲ ಎಂದಳು. 3 ತಿಂಗಳಿಂದ ಹಾಜರಾತಿ ಇಲ್ಲದ್ದರಿಂದ ಹೀಗೇನು ನೀನು ಅಸೈನ್ಮೆಂಟ್ ರೆಕಾರ್ಡ್ ಎಲ್ಲ ಸಬ್ಮಿಟ್ ಮಾಡಿದ್ಯಲ್ಲ ಬಿಡು.
ನಿಂದು ಯಾವುದೂ ಖಾಲಿ ಉಳಿದಿಲ್ಲ, ಹಾಜರಾತಿ ಒಂದಿಲ್ಲ ಅಷ್ಟೇ. ನೀನು ಹೇಗೋ ಆಫೀಸರ್ ಹೆಂಡ್ತಿ ತಾನೆ, ಅವರ ಹೆಸರು ಹೇಳು, ಏನು ಮಾಡೋದಿಲ್ಲ, ಅವರೇ ಕೊಡ್ತಾರೆ ಎಂದಳು ವಂದನ ಉಪಾಯ ಹೇಳಿ. ಬೇಡ ಬೇಡ, ಅಭಿಮನ್ಯು ಯಾವಾಗಲೂ ಹೇಳೋರು, ಓದುವ ಕಡೆ ಯಾವುದೇ ಸಂಬಂಧಕ್ಕೆ ಬೆಲೆ ಕೊಡುವುದಿಲ್ಲ ನಾವು ಅಂತ. ಈಗ ಅವರ ಹೆಸರು ಬಳಸಿಕೊಂಡು ಹೇಗೆ ಹೋಗುವುದು? ಇವರ ಹೆಂಡ್ತಿನೇ ಹೀಗೆ, ಇನ್ನು ಉಳಿದ ಮಕ್ಕಳಿಗೆ ಏನು ಹೇಳ್ತಾರೆ ಅಂತಾರೆ. ಹೇಗೋ ನೀನು ಅಸೈನ್ಮೆಂಟ್ ರೆಕಾರ್ಡ್ನೆಲ್ಲ ಸರ್ಗಳಿಗೆ ಗೊತ್ತಾಗದಿರುವ ರೀತಿ ಸಹಿ ಮಾಡಿಸಿದ್ಯಲ್ಲ, ಅದೇ ಸಾಕು ಬಿಡು, ಇದಕ್ಕೇನಾದರೂ ಕಾರಣ ಕೊಡೋಣ ಎಂದಳು ಶ್ರೀನಿಕಾ ವಿಷಯ ಅಭಿವರೆಗೆ ಹೋಗದಿರಲಿ ಎಂದು. ನನಗೇನು ಪ್ರಿನ್ಸಿಪಲ್ ಒಪ್ಪೋದು ಡೌಟ್ ಅನಿಸುತ್ತೆ ಕಣೆ. ಅದರಲ್ಲೂ ನೀನು ಪರ್ಮಿಷನ್ ಬೇರೆ ತಗೊಂಡಿಲ್ಲ. ನೀನು ರಜೆ ಹಾಕಿರೋ ಅವಧಿ ಪ್ರಕಾರ ನೀನು ನೇರವಾಗಿ ಮೇಲಿನ CO ಸರ್ ಹತ್ರನೇ ಹೋಗಬೇಕು. ಅವರು ಹೇಳಿದರೆ ಏನು ಮಾಡುವುದಿಲ್ಲ ನೋಡು, ಯೋಚನೆ ಮಾಡು ಎಂದಳು ವಂದನ. ಕಾಲೇಜ್ ನಿಯಮ ಗೊತ್ತಿದ್ದರಿಂದ. ನಾನು ಅದೇ ಅಂದ್ಕೊಂಡಿದ್ದೀನಿ. ಆದರೆ ಅವರು ಇವತ್ತು ಬರ್ತಾರಾ ಇಲ್ವಾ ಗೊತ್ತಿಲ್ವಲ್ಲ. ಒಂದ್ಸರಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ. ಹೇಗಿದ್ದರೂ ನಂದು ಆಸ್ಪತ್ರೆ ರಿಪೋರ್ಟ್ ಇದೆ ಅಲ್ಲ, ಅದರ ಜೊತೆಗೆ ಒಂದು ಲೆಟರ್ ತಗೊಂಡು ಹೋಗ್ತೀನಿ. ಅವ್ರು ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ನೂತನ್ ಸರ್ ಹತ್ರನೇ ಹೋಗ್ತೀನಿ ಎಂದಳು ಶ್ರೀನಿಕಾ ಏನೋ ಯೋಚನೆ ಮಾಡಿ. ಸರಿ ಸರಿ ಬಾ ಹೋಗೋಣ, ಇವತ್ತು ಸರ್ ಇರೋಲ್ಲ ಅಂದರೆ ಮತ್ತೆ ನಾಳೆ ಬರಬೇಕು ಅವಸರಿಸಿದಳು ವಂದನ ಗೆಳತಿಯನ್ನು ಕರೆದುಕೊಂಡು ಹೋಗಲು. ಅದಾಗಲೇ ಮಧ್ಯಾಹ್ನ ಸಮಯವಾಗಿತ್ತು. ಹಿಂದಿನಂತೆ ಆಫೀಸ್ನಲ್ಲಿ ಕುಳಿತು ಫೈಲ್ ಚೆಕ್ ಮಾಡುತ್ತಿದ್ದ ಅಭಿಮನ್ಯು ಯಾರಿಗೋ ಕರೆ ಮಾಡಲು ಮೊಬೈಲ್ ತೆಗೆದುಕೊಂಡವನಿಗೆ ನೂತನಿಂದ ಬಂದ 10 ತಪ್ಪಿದ ಕರೆಗಳು ಕಂಡವು. ಯೋಚನೆಗೆ ಬಿದ್ದವನು ವಾಪಸ್ ಕರೆ ಮಾಡುವಷ್ಟರಲ್ಲಿ ಮತ್ತೆ ನೂತನ್ನಿಂದ ಕರೆ ಬಂದಿತ್ತು. ಸ್ವೀಕರಿಸಿದವ ಅಲೋ ಎನ್ನುವ ಮುಂಚೆ, ಅಲೋ ಅಭಿ, ಎಲ್ಲಿದ್ಯಾ ಎಂದನು ನೂತನ್ ಒಂದೇ ಉಸಿರಿನಲ್ಲಿ. ಅವನ ಮಾತಿನಲ್ಲಿ ಗಾಬರಿ ಗಮನಿಸಿದವ, ನಾನು ಆಫೀಸ್ನಲ್ಲಿದ್ದೀನಿ ನೂತನ್, ಯಾಕೆ ಇಷ್ಟೊಂದು ಸಾರಿ ಕರೆ ಮಾಡಿದ್ಯಾ, ಏನಾದರೂ ತೊಂದರೆನಾ ಎಂದನು ಅಭಿ ಗಂಭೀರವಾಗಿ. ತೊಂದರೆನಾ ಅಂತ ಕೇಳ್ತಿದ್ಯಾ? ಲೋ, ಇಲ್ಲಿ ಆಕಾಶವೇ ಕಳಚಿ ನನ್ನ ತಲೆ ಮೇಲೆ ಬಿದ್ದಿದೆ. ಮೊದಲು ನೀನು ಹೊರಟು ನಮ್ಮ ಸಂಸ್ಥೆ ಹತ್ರ ಬಾ, ಈಗಲೇ ಬೇಗ ಅವಸರಿಸಿದ ನೂತನ್. ಈಗ ಯಾಕೋ, ಏನಾಯಿತು? ಯಾರಾದರೂ ವಿದ್ಯಾರ್ಥಿಗಳು ಗಲಾಟೆ ಮಾಡಿದಾರಾ ಅಥವಾ ಯಾರಾದರೂ ಪೋಷಕರು ಬಂದಿದ್ದಾರಾ? ಏನು ಸಮಸ್ಯೆ ಆಗಿದೆ ಹೇಳು, ಮೊದಲು ತೊಂದರೆ ಆಗಿದ್ದರೆ ಸಾತ್ವಿಕ್ಗೆ ಕರೆ ಮಾಡು ಎಂದನು. ವಿದ್ಯಾಸಂಸ್ಥೆಯಲ್ಲಿ ಹುಡುಗದು ಗಲಾಟೆ ಇರ್ಬೋದು ಎಂದು. ಅಯ್ಯೋ, ಯಾವ ಗಲಾಟೆನೂ ಇಲ್ಲ, ಇದು ಬೇರೆ ವಿಷಯ, ಅದು ಫೋನಲ್ಲಿ ಹೇಳೋದಲ್ಲ, ನೇರವಾಗಿ ನೀನೇ ನೋಡಬೇಕು ಬಾ, ನನಗಿಲ್ಲಿ ಪ್ರಾಣ ಬಾಯಿಗೆ ಬಂದಿದೆ, ನೀನು ಮೊದಲು ಬಾ ಮಾರಯ್ಯ ಎಂದನು ನೂತನ್ ಅಸಮಾಧಾನದಿಂದ. ಅದೇನು ಅಂತ ಸರಿಯಾಗಿ ಹೇಳು ನೂತನ್, ನೀನು ಗಾಬರಿ ಆಗುವುದಲ್ಲದೆ ನನಗೂ ಗಾಬರಿ ಮಾಡಬೇಡ. ನನಗೀಗ ಅರ್ಧ ಗಂಟೆ ಬಿಟ್ಟು ಒಂದು ಮೀಟಿಂಗ್ ಇದೆ, ನಾನು ಅಲ್ಲಿಗೆ ಬಂದರೆ ಮೀಟಿಂಗ್ ಯಾರು ಅಟೆಂಡ್ ಮಾಡೋದು? ನಾನು ಇನ್ನೊಂದು 2 ಗಂಟೆ ಬಿಟ್ಟು ಬರ್ತೀನಿ, ಅಲ್ಲಿವರೆಗೂ ಕಾಯಿ ಎಂದನು ಅಭಿ ರೇಗಿದಂತೆ. ಕಾಯುವ ಕೆಲಸ ಆಗೋದಿಲ್ಲ ಅಭಿ, ನೀನೀಗ ಬರಲೇಬೇಕು, ಯಾಕೆಂದರೆ ಇದು ನಿನಗೆ ಸಂಬಂಧಪಟ್ಟ ವಿಚಾರ. ಈಗ ನೀನು ಬರಲಿಲ್ಲ ಅಂದರೆ ತುಂಬ ದೊಡ್ಡ ತಪ್ಪಾಗಿ ಹೋಗುತ್ತೆ. ಮೊದಲು ನೀನು ಬಾ ಎಂದನು ನೂತನ್ ಒತ್ತಾಯ ಮಾಡಿ. ನನಗೆ ಸಂಬಂಧಪಟ್ಟ ವಿಚಾರನ ಏನು ಹೇಳ್ತಿದ್ಯಾ? ನೀನು ಸರಿಯಾಗಿ ಹೇಳು ಎಂದನು ಅಚ್ಚರಿಯಲ್ಲಿ. ಕಾಲೇಜ್ ಹತ್ತಿರ ಶ್ರೀನಿಕಾ ಬಂದಿದ್ದಾಳೆ ಕಣೋ, ಆದರೆ ಅವಳ ಸ್ಥಿತಿ ನೋಡಿ ನನಗೆ ನಂಬುವುದಕ್ಕೆ ಆಗ್ತಿಲ್ಲ. ಮೊದಲು ಬಾ, ನೀನು ಬರ್ತಿದ್ಯಾ ಅಷ್ಟೇ ಎಂದು ಅರ್ಧ ವಿಷಯ ಹೇಳಿ ಕರೆ ತುಂಡರಿಸಿ ಬಿಟ್ಟನು. ಹಲೋ ಹಲೋ ನೂತನ್, ಇತ್ತಲಿಂದ ಅಭಿ ಎಷ್ಟು ಕೂಗಿಕೊಂಡರೂ ಅತ್ತಾಗಲೇ ಕರೆ ಕಟ್ಟಾಗಿತ್ತು. ಛೆ, ಏನು ಹೇಳ್ತಿದ್ದಾನೆ ಇವನು? ಶ್ರೀನಿಕಾ ಬಂದಿದ್ದಾಳೆ ಅಂದ ಅಷ್ಟಕ್ಕೆ ನಿಲ್ಲಿಸಿದ. ಏನಾಗಿದೆ ಶ್ರೀನಿಕಾಗೆ? ಏನಾದರೂ ತೊಂದರೆ ಆಗಿದೆಯಾ? ಅಥವಾ ಅವಳ ಮುಖ ನೋಡಿ ಈ ರೀತಿ ಹೇಳ್ತಿರುವನ? ನೇರ ಪರೀಕ್ಷೆಗೆ ಬರುವಳು, ಭೇಟಿ ಆಗೋಣ ಅಂತಿದ್ದೆ. ಇನ್ನು ಪರೀಕ್ಷೆಗೆ 1 ತಿಂಗಳಿದೆ, ಈಗಲೇ ಕಾಲೇಜ್ಗೆ ಯಾಕೆ ಬಂದಳು? ಈಗ ಏನಪ್ಪ ಮಾಡಲಿ? ಈ ಮೀಟಿಂಗ್ ತುಂಬ ಮುಖ್ಯ ಆಗಿರೋದು. ಅವನು ಅಷ್ಟೊಂದು ಹೇಳ್ತಿದ್ದಾನೆಂದರೆ ಏನೋ ಗಂಭೀರ ಸಮಸ್ಯೆ ಅನಿಸುತ್ತೆ. ನಾನು ತಡ ಮಾಡಬಾರ್ದು, ನೋಡೋಣ ಅಲ್ಲೇ ಹೋಗಿ ಎಂದುಕೊಂಡವನು ತನ್ನ ಕೋಟ್ ಹಿಡಿದುಕೊಂಡು ಆಚೆ ಹೋದನು. ಕಾಲೇಜ್ ಆವರಣಕ್ಕೆ ಬಂದ ಶ್ರೇಣಿಗಳಿಗೆ 2 ವರ್ಷದ ನೆನಪುಗಳು ಹಾದು ಹೋದವು. ಅವಳು ಮೊದಲ ಬಾರಿಗೆ ಅಲ್ಲಿಗೆ ಕಾಲಿಟ್ಟದ್ದು, ಅಲ್ಲೆಲ್ಲ ಅವಳು ಓಡಾಡಿದ ನೆನಪುಗಳು ಕಾಡಿದವು. ಕೊನೆಯ ಕ್ಷಣದಲ್ಲಿ ಈಗ ನಿಂತಿರುವಳು. ಇನ್ನೊಂದು ತಿಂಗಳು ಇದೆ ಅಷ್ಟೇ ಅವಳ ಸ್ನಾತಕೋತ್ತರ ಮುಗಿಯಲು. ಎಷ್ಟು ಬೇಗ ಸಮಯ ಸರಿದು ಹೋಯಿತು ಎಂದುಕೊಂಡವಳು ಮುಂದೆ ಹೆಜ್ಜೆ ಹಾಕುತ್ತಾ ಪಾರ್ಕಿಂಗ್ ಕಡೆ ನೋಡಿದಳು. ಅಭಿಯ ಕಾರು ಕಾಣಿಸಲಿಲ್ಲ. ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಪ್ರಾಂಶುಪಾಲರ ಭೇಟಿಗೆ ಹೋದಳು. ವಂದನಾ ಲ್ಯಾಬಿಗೆ ಹೋದಳು. ಮೇ ಐ ಕಮಿನ್ ಸರ್ ಎಂದಳು ಶ್ರೀನಿಕಾ ಹೊರಗಡೆ ನಿಂತು. ಎಸ್ ಕಮಿಂಗ್ ಎಂದರು ಪ್ರಾಂಶುಪಾಲರು ತಲೆ ಎತ್ತಿ ನೋಡಿ. ಸರ್, ನನ್ನ ಹೆಸರು ಶ್ರೀನಿಕಾ ಅಂತ, 2ನೇ ವರ್ಷದ ರಾಸಾಯನಿಕ ಶಾಸ್ತ್ರದ ವಿದ್ಯಾರ್ಥಿ ಎಂದಳು ವಿನಯವಾಗಿ. ಹಾಂ ಶ್ರೀನಿಕಾ, ಕೂತ್ಕೊಳ್ಳಿ. ನೀವು ಗೈರು ಹಾಜರಿ ಪಟ್ಟಿಯಲ್ಲಿ ಇದ್ದೀರಾ? ನಾವೇ ಫೋನ್ ಮಾಡಿ ತಿಳಿಸೋಣ ಅಂತಿದ್ದೆವು. ನೀವೇ ಬಂದಿದ್ದೀರಾ, ಒಳ್ಳೆಯದಾಯಿತು. ಯಾಕೆ ಕಾಲೇಜ್ಗೆ ಬಂದಿಲ್ಲ ಎಂದರು 50ರ ವ್ಯಕ್ತಿ.
ಸರ್, ಅದು ನನಗೆ ಆರೋಗ್ಯ ಸ್ಥಿತಿ ಸರಿ ಇರಲಿಲ್ಲ ಸರ್, ಅದಕ್ಕೆ ಬರಲಿಲ್ಲ ಎಂದು ತನ್ನ ರಿಪೋರ್ಟ್ ಕೊಟ್ಟಳು. ಇದೆಲ್ಲ ಸರಿ ಶ್ರೀನಿಕಾ, ಇದು ದೂರ ಶಿಕ್ಷಣ ಅಲ್ಲ. ನೀವು ಈ ರೀತಿ ಯಾವುದೇ ಪರ್ಮಿಷನ್ ಇಲ್ಲದೆ ರಜೆ ಅರ್ಜಿ ಕೊಡದೆ ಹೇಗೆ ಏಕಾಏಕಿ ರಜೆ ತೆಗೆದುಕೊಂಡಿರಿ? ನಿಮಗೆ ಸಮಸ್ಯೆ ಇದ್ದರೆ ಅದನ್ನು ತಿಳಿಸಿ ಪರ್ಮಿಷನ್ ತಗೋಬೇಕು. ನೀವು ಈ ಸೆಮ್ನಲ್ಲಿ ಕಾಲೇಜ್ಗೆ ಬಂದಿಲ್ಲ, ನಿಮ್ಮನ್ನು ಹೇಗೆ ಪರೀಕ್ಷೆಗೆ ಕೂರಿಸುವುದು ಎಂದರು ಗಂಭೀರವಾಗಿ ಅವಳನ್ನು ಗಮನಿಸಿ. ಅದು ಸರ್, ನನಗೆ ಬರಬೇಕು ಅಂತ ಇತ್ತು, ಆದರೆ ಸಮಯ ಆಗಲಿಲ್ಲ ಎಂದಳು ಮುಖ ಇಲ್ಲಿ ಬಿಟ್ಟು. ನೀವು ಅಭಿಮನ್ಯು ಹೆಂಡತಿ ತಾನೆ, ಅವರು ಇಲ್ಲಿನ ನಿಯಮದ ಬಗ್ಗೆ ಹೇಳಲಿಲ್ವಾ? ಈಗಲೇ ರಜೆ ಅವಶ್ಯಕತೆ ಏನಿತ್ತು? ತೀರಾ ಆಗದೇ ಇರುವ ಸಂದರ್ಭದಲ್ಲಿ ನಾವು ರಜೆ ಕೊಡ್ತೇವೆ. ಆದರೆ ನಿಮಗೆ ಇನ್ನೂ ಪ್ರಾರಂಭದ ಹಂತ, ಮುಂದಿನ ತಿಂಗಳು ಕಾಲೇಜ್ ಮುಗಿಯುತ್ತದೆ. ನಿಮಗೆ ಬಂದು ಕೂತು ಹೋಗಲು ಸಮಸ್ಯೆ ಆಗುತ್ತಿರಲಿಲ್ಲ ತಾನೆ ಎಂದರು ಅನುಭವಸ್ಥ ಕಣ್ಣುಗಳಿಂದ. ಬರ್ಬೋದಿತ್ತು ಸರ್, ಆದರೆ ನನಗೆ ತುಂಬ ಸುಸ್ತು ಇತ್ತು. ನಾನೀಗ ತವರು ಮನೆಯಲ್ಲಿ ಇರುವೆ, ಅಲ್ಲಿಂದ ಬಸ್ನಲ್ಲಿ ಬರುವುದು ಕಷ್ಟವಾಗ್ತದೆ ಎಂದಳು ತನಗೆ ನೆನಪಾದ ಸುಳ್ಳು ಹೇಳಿಕೊಂಡು. ಏನು ಶ್ರೇಣಿಕಾ, ನೀವು ಈ ಸಂಸ್ಥೆಯ ಮುಖ್ಯಸ್ಥ ಅಭಿಮನ್ಯು ವರ್ಮನ ಹೆಂಡತಿಯಾಗಿ ಬಸ್ ಸಮಸ್ಯೆ, ತವರು ಮನೆ ಅಂತ ಕಾರಣ ಹೇಳ್ತಿದ್ದೀರಾ? ಏನೂ ಮಾಡಲಾಗೋದಿಲ್ಲ. ಈ ಓದುವ ಹುಡುಗಿಯರಿಗೆ ರಜೆ ಹಾಕಲು ಚಿಕ್ಕ ಕಾರಣ ಸಾಕು ಅಲ್ವಾ? ಹೀಗಾದರೆ ಏನು, ಓದಿ ಪರೀಕ್ಷೆ ಬರೆಯುವಿರಿ ಎಂದರು ಗಂಭೀರವಾಗಿ. ಸಾರಿ ಸರ್ ಎಂದಳು ಬೇಸರದಲ್ಲಿ ತಲೆ ತಗ್ಗಿಸಿ. ಬಿಡಿ ಹೋಗಲಿ, ಈಗ ಹೇಳಿ ಏನು ಪ್ರಯೋಜನ ಇಲ್ಲ. ಒಂದು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಗಂಡ ತುಂಬ ದೊಡ್ಡ ವ್ಯಕ್ತಿ, ಅವರಿಗೆ ಇಲ್ಲಿ ಬೇರೆಯದೇ ಗೌರವ ಇದೆ. ಅವರ ಹೆಂಡತಿಯೇ ಹೀಗೆ ಅನ್ನುವಂತೆ ಮಾಡಬೇಡಿ. ನಿಮ್ಮ ಚಿಕ್ಕ ತಪ್ಪು ಅವರ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ, ನೆನಪಿರಲಿ ಎಂದವರು ಒಂದು ಫಾರ್ಮ್ ಕೊಟ್ಟು. ನೀವು ಪರ್ಮಿಷನ್ ತೆಗೆದುಕೊಂಡು ರಜೆ ಹಾಕಿಲ್ಲ, ಸೊ ನಾನು ಇದರಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಆಗೋದಿಲ್ಲ. ನೀವು ಮೇಲಿನ ಆಫೀಸರ್ ಹತ್ರ ಮಾತಾಡಿ, ಈ ಫಾರ್ಮ್ ತುಂಬಿಕೊಂಡು ನೂತನ್ ಸರ್ ಹತ್ರ ಸೀಲ್ ಹಾಕಿಸಿ ಸಹಿ ಮಾಡಿಸಿಕೊಂಡು ಬನ್ನಿ. ಅವರು ಒಪ್ಪಿದರೆ ನೀವು ಪರೀಕ್ಷೆಗೆ ಕೂರ್ಬೋದು, ಇಲ್ಲ ಎಂದರೆ ಮುಂದಿನ ವರ್ಷ ಬರೆಯಿರಿ ಎಂದು ಹೇಳಿ ಕಳುಹಿಸಿದರು. ಅವರು ಮೊದಲು ಪ್ರಧಾನ ಅಧ್ಯಾಪಕರಾಗಿದ್ದವರು, ಅಭಿಮನ್ಯುವನ್ನು ಓದಿಸಿದವರು ಅವರೇ. ಅಭಿ ಎಂದರೆ ಅತೀವ ಪ್ರೀತಿ ಇಟ್ಟುಕೊಂಡಿರುವವರು. ಅಭಿ ತುಂಬ ಹೋಲೈಸಿ ಅವರನ್ನು ತನ್ನ ಸಂಸ್ಥೆಯ ಪ್ರಾಂಶುಪಾಲರನ್ನಾಗಿ ಮಾಡಿದ್ದನು. ಪ್ರಾಂಶುಪಾಲರು ಕೊಟ್ಟ ಪರೀಕ್ಷೆಗೆ ಅನುಮತಿ ಕೋರುವ ಅರ್ಜಿಯನ್ನು ತುಂಬಿ ತನ್ನ ಸಹಿಯಾಗಿ ತೆಗೆದುಕೊಂಡು ನೂತನ್ ಚೇಂಬರ್ಗೆ ಹೋದಳು ಶ್ರೀನಿಕಾ. ಒಳಗಡೆ ಹೋಗಲು ಹಿಂದೇಟು ಹಾಕಿ ಬಾಗಿಲಿಗೆ ಅಡ್ಡ ನಿಂತವಳ ನೆರಳು ಬಿದ್ದು ತಲೆ ಎತ್ತಿ ನೋಡಿದನು ನೂತನ್. ಬನ್ನಿ ಒಳಗೆ ಎಂದನು ಗಂಭೀರವಾಗಿ. ಅವಳು ಯಾಕೆ ಬಂದಿರುವಳು ಎಂದು ಊಹೆ ಇತ್ತವನಿಗೆ. ಅವನ ಎದುರು ನಿಂತ, ಸರ್, ಇದಕ್ಕೆ ನಿಮ್ಮ ಸಹಿ ಬೇಕಾಗಿತ್ತು ಎಂದಳು ಶ್ರೀನಿಕಾ ಸಣ್ಣ ದನಿಯಲ್ಲಿ. ಏನು ಪೇಪರ್ ಅದು, ಕೊಡಿ ಇಲ್ಲಿ ಎಂದವನು ತೆಗೆದುಕೊಂಡು ಹೋದಿ. ಯಾಕೆ ನೀವು ಬರೀ 2 ವಾರ ಮಾತ್ರ ಕಾಲೇಜ್ಗೆ ಬಂದಿರೋದು? ಉಳಿದ ದಿನಗಳಲ್ಲಿ ಎಲ್ಲಿ ಹೋಗಿದ್ರಿ? ಈಗಾಗಲೇ ನಿಮ್ಮ ಪರೀಕ್ಷೆಗೆ ಕೂರಿಸಬಾರ್ದಂಥ ಮೆಮೊ ಬಂದಿದೆ ಎಂದನು ಗಂಭೀರವಾಗಿ. ಹೇಳದೆ ಕೇಳದೆ ರಜೆ ತೆಗೆದುಕೊಂಡು ಹೋದರೆ ಸುಮ್ಮನೆ ಇರುವನೆ? ಸರ್, ಅದು ನನಗೆ ಆರೋಗ್ಯ ಸಮಸ್ಯೆ ಆಗಿತ್ತು, ಅದಕ್ಕೆ ಬರಲಿಲ್ಲ ಎಂದಳು ಒಂದೇ ಕಾರಣ ಕೊಟ್ಟು. ಆರೋಗ್ಯ ಸಮಸ್ಯೆ ಆದರೆ ಇಲ್ಲಿಗೆ ಬಂದು ಪರ್ಮಿಷನ್ ತೆಗೆದುಕೊಂಡು ಹೋಗಬೇಕು. ನಿಮಗೆ ನೀವೇ ರಜೆ ಹಾಕಿಕೊಂಡು ಮನೆಯಲ್ಲಿದ್ದರೆ ನಾವೇನು ಇಲ್ಲಿ ದನ ಕಾಯುಕ್ಕ ಬಂದಿರೋದು ಎಂದನು ನೂತನ್ ದೊಡ್ಡ ದನಿಯಲ್ಲಿ. ಕೆಲಸದಲ್ಲಿ ಸಂಬಂಧ ನೋಡಲಾರ. ಸಾರಿ ಸರ್ ಎಂದಲು ಏನು ಹೇಳಬೇಕು ತೋಚದೆ. ಸ್ವಲ್ಪ ಸಮಾಧಾನ ಆದವನು, ಏನು ಆರೋಗ್ಯ ಸಮಸ್ಯೆ ಆಗಿತ್ತು? ನಿಮಗೆ ಬರೀ ಬಾಯಲ್ಲಿ ಹೇಳಿದರೆ ಆಗೋದಿಲ್ಲ, ಅದಕ್ಕೆ ಸಾಕ್ಷಿ ಬೇಕು. ನಿಮ್ಮ ಆಸ್ಪತ್ರೆ ಚೀಟಿ, ಸ್ಲಿಪ್, ರಿಪೋರ್ಟ್ ಏನಾದರೂ ಇದ್ದರೆ ಕೊಡಿ. 3 ತಿಂಗಳು ಯಾವ ಕಾಯಿಲೆ ಬಂದಿರುತ್ತದೆ ಎಂದನು ಪ್ರಶ್ನಾರ್ಥಕವಾಗಿ ದಿಟ್ಟಿಸಿ. ಅವಳು ಹೇಳುತ್ತಿರೋದು ಸುಳ್ಳು ಎಂದು ಅವನಿಗೆ ತಿಳಿದಿದೆ. ಈ ಹಿಂದೆ ರಜೆಗೆ ಬಂದು ವಾಪಸ್ ಹೋಗಿದ್ದಾಳಲ್ಲ, ಅವಳು ಕೊಟ್ಟ ರಿಪೋರ್ಟ್ ನೋಡಿದವನು, ವಾಟ್, ಆರ್ ಯು ಸೀರಿಯಸ್? ಕಿರಿಚಿದಂತೆ ಎದ್ದು ನಿಂತವನು ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿ ದಂಗು ಬಡಿದು ಹೋಗಿದ್ದ. ಏನಾಯಿತು ಸರ್ ಎಂದಳು ಶ್ರೀನಿಕಾ ಅವನ ರೀತಿಗೆ ಗಾಬರಿಯಿಂದ. ನಥಿಂಗ್, ನಾನು ನಿಮ್ಮ ಉಪನ್ಯಾಸಕರ ಹತ್ರ ಮಾತಾಡ್ತೀನಿ, ಅವರು ಏನು ಹೇಳ್ತಾರೆ ಕೇಳಿ ನಿಮಗೆ ಹೇಳ್ತೀನಿ. 1/4 ಗಂಟೆ ಹೊರಗಡೆ ಕಾಯಿರಿ, ಆಮೇಲೆ ಕರಿತೀನಿ ಎಂದನು ನೂತನ್. ಅವನ ಮಾತಿಗೆ ತಲೆ ಹಾಡಿಸಿ ಹೊರಹೋದಳು ಶ್ರೀನಿಕಾ. ಅವಳು ಹೊರಹೋಗಿದ್ದ ತಲೆ ಮೇಲೆ ಕೈ ಹೊತ್ತು ಕುಳಿತ ನೂತನ್ ಏನನ್ನೋ ಯೋಚಿಸಿ ತಕ್ಷಣ ಅಭಿಮನ್ಯುಗೆ ಕರೆ ಮಾಡಿ ಬರಲು ಹೇಳಿದನು. ನೂತನ್ ಮಾತು ಕೇಳಿ ಹೆಂಡತಿಯು ನೋಡಲು ವೇಗವಾಗಿ ಕಾರು ಚಲಾಯಿಸಿಕೊಂಡು ಕಾಲೇಜ್ ಆವರಣಕ್ಕೆ ಬಂದಿದ್ದನು ಅಭಿಮನ್ಯು. ಕಾರಿಡಾರಿನಲ್ಲಿ ಎದುರು ಸಿಕ್ಕವರ ಮಾತನಾಡಿಸುತ್ತಲೇ ದಪ್ಪ ದಪ್ಪ ಹೆಜ್ಜೆ ಇಟ್ಟು ನೂತನ್ ಚೇಂಬರ್ ತಲುಪಿದನು. ನೂತನ್ ಎಂದನು ಎದಿಸಿರು ಬಿಡುತ್ತಾ ತಲೆ ಮೇಲೆ ಕೈ ಇಟ್ಟು ಹೊತ್ತಿಕೊಂಡು ಕುಳಿತಿದ್ದವನಿಗೆ. ತಲೆ ಎತ್ತಿ ನೋಡಿದವ. ಬಂದ್ಯಾ ಅಭಿ, ಬಾ ಇಲ್ಲಿ, ನಿಂಗೇನೋ ತೋರಿಸ್ಬೇಕು ಎಂದನು ಆತಂಕದಿಂದ. ಏನು ವಿಷಯ, ಯಾಕೆ ಅಷ್ಟು ಅವಸರದಲ್ಲಿ ಬರೋಕ್ಕೆ ಹೇಳಿದ್ದು? ಶ್ರೇಣಿಕಾಯಲ್ಲಿ ಎಂದನು ಹತ್ತಿರ ಬಂದು ಸುಧಾರಿಸಿಕೊಂಡು. ಮುಖ್ಯವಾದ ವಿಷಯವೇ ಇದೆ,
ಎಂದ ಅವನ ಅಟೆಂಡರ್ಗೆ ಶ್ರೇಣಿಕಳ ಕರೆಯುವಂತೆ ತಿಳಿಸಿ ಅಭಿಗೆ ಶ್ರೇಣಿಕ ಕೊಟ್ಟ ರಿಪೋರ್ಟ್ ನೀಡಿದನು. ರಿಪೋರ್ಟ್ ಪೂರ್ತಿ ಕಣ್ಣಾಡಿಸಿದನು ಅಭಿ. ಅವನ ಮುಖದಲ್ಲಿ ಬೇರೆ ಬೇರೆ ಭಾವನೆಗಳು ಹಾದು ಹೋಗುತ್ತಿದ್ದವು. ಹೊಳಬಂದ ಶ್ರೇಣಿಕಳಿಗೆ ಅಭಿಮನ್ಯುವನ್ನು ನೋಡಿ ಸಿಡಿಲು ಬಡಿದಂತೆ ಆಯಿತು. ಅವನನ್ನು ಅಲ್ಲಿ ನಿರೀಕ್ಷಿಸಿರಲಿಲ್ಲ. ಬಾಗಿಲಲ್ಲಿ ಬಂದು ನಿಂತಿದ್ದ ಶ್ರೇಣಿಕಳ ನೋಡಿ ಬನ್ನಿಯೊಳಗೆ ಶ್ರೇಣಿಕಾ ಎಂದ ನೂತನ್ ಮಾತಿಗೆ ನೋಡಿದ ಅಭಿ ಕಣ್ಣು ಮಂಜಾದವು. ಅವಳ ಮುಂದೆ ಮಂಡಿಯೂರಿ ಕುಸಿದು ಕುಳಿತು ಅವಳ ಹೊಟ್ಟೆಗೆ ಮುಖ ಹೊತ್ತಿ ಕಡಲು ಬೋರ್ಗರೆಯುವಂತೆ ಕಣ್ಣೀರು ಹರಿಸಿದನು. ಶ್ರೇಣಿಕಳಿಗೆ ಒಂದು ಕ್ಷಣ ಏನಾಗುತ್ತಿದೆ ಎಂದು ತಿಳಿಯಲಿಲ್ಲ. ಅವಳು ಅಭಿಯಿಂದ ಈ ನಡವಳಿಕೆ ನಿರೀಕ್ಷೆ ಮಾಡಿರಲಿಲ್ಲ. ನಿಜ ವಿಚಾರ ಅವರಿಗೆ ತಿಳಿದು ಬಿಟ್ಟಿದೆಯಾ ಎಂದು ದಿಗಿಲುಕೊಂಡಳು. ನೂತನ್ಗೆ ಅಭಿ ಅಳುವುದು ನೋಡಿ ಬೇಸರವಾದರು. ಅವನು ಹಿಡಿದಿಟ್ಟುಕೊಂಡಿರುವ ದುಃಖವನ್ನು ಹೊರಹಾಕಲಿ ಎಂದು ಸುಮ್ಮನಾಗಿ ಬಿಟ್ಟನು. ಅಭಿ ಈ ರೀತಿ ವರ್ತಿಸಬಹುದೆಂದು ಅವನಿಗೆ ಮೊದಲೇ ಅಂದಾಜಾಗಿತ್ತು. ಶ್ರೇಣಿಕಾ ಆರೋಗ್ಯ ಸಮಸ್ಯೆ ಎಂದು ಹೇಳಿ ರಿಪೋರ್ಟ್ ಕೊಟ್ಟಾಗ ಅವನು ಬಹುಶಃ ಯಾವುದೋ ಜ್ವರದ ಅಥವಾ ಲ್ಯಾಬ್ ಸರ್ಟಿಫಿಕೇಟ್ ಎಂದು ತಿಳಿದಿದ್ದನು. ಅದೊಂದು ಮಾತ್ರೆಗಳ ಚೀಟಿಯಾಗಿತ್ತು. ಅದರಲ್ಲಿ ಬೇರೆ ಏನೂ ಇರಲಿಲ್ಲ. ನೂತನ್ ಸೂಕ್ಷ್ಮವಾಗಿ ಗಮನಿಸಿ ಅಷ್ಟೊಂದು ಮಾತ್ರ ಯಾವ ಕಾಯಿಲೆಗೆ ಎಂದು ಡಾಕ್ಟರ್ ಹೆಸರು ನೋಡಿದ. ಅದರ ಜೊತೆ ಸ್ತ್ರೀರೋಗ ತಜ್ಞರು ಎಂದು ಬರೆದಿರುವ ಅದನ್ನು ನೋಡಿ ಅಲ್ಲಿನ ರಿಪೋರ್ಟ್ ಪೂರ್ತಿ ನೋಡಿದನು. ಬರೀ ಟಾನಿಕ್ ಪ್ರೋಟೀನ್ ಪೌಡರ್ ಹೆಸರು ಇದ್ದವು. ಅಷ್ಟು ದೊಡ್ಡ ಸಂಸ್ಥೆಯನ್ನು ನಡೆಸುವ ನೂತನ್ ದಡ್ಡನಂತೂ ಅಲ್ಲ. ಯಾಕೋ ಅನುಮಾನ ಮೂಡಿ ಶ್ರೇಣಿಕಳನ್ನು ಗಮನಿಸಿದಾಗ ಅವಳು ತೊಟ್ಟಿರುವ ಕಾಟನ್ ಚೂಡಿದಾರದಲ್ಲಿ ಹೊಟ್ಟೆ ಮುಂದೆ ಬಂದಿರುವುದು ಕಾಣುತ್ತಿತ್ತು. ಅದರ ಮೇಲೆ ಅವಳು ದುಪ್ಪಟ ಮುಚ್ಚಿದ್ದಳು. ಅವನಿಗೀಗ ಅನುಮಾನ ಬಲವಾಗಿ ಹೋಗಿತ್ತು. ತಕ್ಷಣ ತಡ ಮಾಡದೆ ಅಭಿಗೆ ಫೋನ್ ಆಯಿಸಿ ತಿಳಿಸಿದ್ದನು. ಶ್ರೇಣಿಕಳನ್ನು ನೋಡಲು ಬಂದ ಅಭಿ ನೂತನ್ ಕೊಟ್ಟ ರಿಪೋರ್ಟ್ ನೋಡಿದವನಿಗೆ ಸರ್ಕಾರಿ ಆಸ್ಪತ್ರೆ ಹೆಸರು, ಡಾಕ್ಟರ್ ಹೆಸರು ನೋಡಿ ಬಹುತೇಕ ಅನುಮಾನ ಬಂದಿತ್ತು. ಯಾಕೆಂದರೆ ಅವರೊಬ್ಬರು ಸರ್ಕಾರಿ ವೈದ್ಯ ಆಕೆಯ ಪರಿಚಯ ಅಭಿಗೆ ಇತ್ತು. ಒಳಗೆ ಬಂದ ಶ್ರೇಣಿಕಳನ್ನು ನೋಡಿದವನಿಗೆ ಅವಳು ಮುಚ್ಚಿಟ್ಟಿದ್ದ ಸತ್ಯದ ಅರಿವಾಗಿ ಅದನ್ನು ವ್ಯಕ್ತಪಡಿಸುವ ರೀತಿ ತಿಳಿಯದೆ ಭಾವುಕನಾಗಿ ಬಿಟ್ಟಿದ್ದನು. ಅವನು ಅಳುವುದನ್ನು ನೋಡಲಾಗದೆ ಅವನನ್ನು ಸಮಾಧಾನಪಡಿಸಲು ಅವನ ಹೆಗಲ ಮೇಲೆ ಕೈಯಿಟ್ಟ ಶ್ರೇಣಿಕಾ, ರೀ ಏನಾಯಿತು ಎಂದಳು. ಅವನಿಗೆ ಸತ್ಯದ ಅರಿವಾಗಿದೆ ಎಂಬ ಅರಿವಿಲ್ಲದೆ ತನ್ನನ್ನು ನೋಡಿ ಭಾವುಕನಾಗಿರುವ ಎಂದು ತಿಳಿದು ಅವಳ ದನಿಗೆ ಸುಧಾರಿಸಿಕೊಂಡು ಮೆಲ್ಲನೆ ಮೇಲೆದ್ದು ನಿಂತವನು ತನ್ನ ಕಣ್ಣು ಒರೆಸಿಕೊಂಡು, ನೀನು ಪ್ರೆಗ್ನೆಂಟಾ ಎಂದನು ಸಮಾಧಾನದ ದನಿಯಲ್ಲಿ. ಅವನ ಮಾತು ಕೇಳಿ ಕಣ್ಣರಳಿಸಿದಳು ಶ್ರೇಣಿಕಾ. ಪ್ರಾಂಶುಪಾಲರಿಗೆ ಮಾತ್ರ ಪೂರ್ತಿ ರಿಪೋರ್ಟ್ ತೋರಿಸಿ ನೂತನ್ಗೆ ತಿಳಿಯಬಾರದೆಂದೇ ಕೇವಲ ಮಾತ್ರೆಗಳ ಸ್ಲಿಪ್ ಮಾತ್ರ ಕೊಟ್ಟಿದ್ದಳು. ಆದರೆ ಅವನು ಕಂಡುಹಿಡಿದು ಬಿಟ್ಟಿದ್ದನು. ಅದು ನಿಮಗೆ ಹೇಗೆ? ನಾನು ತಡವರಿಸಿದರು. ಶ್ರೇಣಿಕಾ ಗಂಡನ ಮುಂದಿನ ನಡೆಯ ಬಗ್ಗೆ ಗಾಬರಿಯಾಗಿ, ನೀನು ಪ್ರೆಗ್ನೆಂಟಾ ಶ್ರೇಣಿಕಾ ಎಂದನು ಮತ್ತೆ ಸ್ವಲ್ಪ ಗಂಭೀರವಾಗಿ. ಅವನಿಗೆ ತಾನು ನೋಡಿದ ವಿಷಯ ಸತ್ಯವಾ ಎಂಬ ಖಚಿತತೆ ಬೇಕಿತ್ತು. ಹೌದು, ಆದರೆ ನಾನು ಎನ್ನುವವಳು ಕೆನ್ನೆಗೆ ಬೀಸಿ ಹೊಡೆದನು ಅಭಿಮನ್ಯು. ಅವನ ಕೈಯಲ್ಲಿ ಇಷ್ಟು ಜೋರಾದ ಏಟು ಮೊದಲ ಬಾರಿ ಬಿದ್ದಿತ್ತು ಶ್ರೇಣಿಕನಿಗೆ. ಅವನ ಏಟಿನ ತೀವ್ರತೆಗೆ ದೂರ ಹೋಗಿ ಬಿದ್ದಳು ಶ್ರೇಣಿಕಾ. ಅಭಿ ಏನು ಮಾಡ್ತಿದ್ಯಾ? ಅವಳೀಗ ಪ್ರೆಗ್ನೆಂಟ್. ಅವಳ ಮೇಲೆ ಕೈ ಮಾಡೋದು ಸರಿಯಲ್ಲ ಕಣ. ಏನು ಆಗಿದೆಯೋ ನಿಂಗೆ? ಬಾಯಿ ಕಡೆ. ಮಧ್ಯ ಬಂದು ತಡೆದ ನೂತನ್ ಅಭಿಯನ್ನು ದೂರ ಸರಿಸಿ ಶ್ರೇಣಿಕಳನ್ನು ಮೇಲೆಬ್ಬಿಸಿ ಕುರ್ಚಿ ಮೇಲೆ ಕೂರಿಸಿದನು. ಅವನ ಏಟಿಗೆ ಇನ್ನೂ ಅವಳ ಕೈಕಾಲು ನಡುಗುತ್ತಿತ್ತು. ನೀನು ಅವಳಿಗೆ ಹೊಡೆಯಲಿ ಅಂತ ಕರೆಸಲಿಲ್ಲ, ನಿನಗೆ ವಿಷಯ ತಿಳಿಯಲಿ ಎಂದು ಕರೆಸಿದ್ದು. ಏನಾಗಿದೆ ನಿನಗೆ? ಈ ಸ್ಥಿತಿಯಲ್ಲಿ ಅವಳ ಹೊಡಿತೀಯಲ್ವಾ ಎಂದನು ನೂತನ್ ಶ್ರೇಣಿಕಾ ಪಕ್ಕ ನಿಂತು ಅಭಿ ಮೇಲೆ ಕೋಪಗೊಂಡು. ಹೊಡಿಯದೆ ಇನ್ನೇನು ಮಾಡಬೇಕು? ಇವಳು ಹೇಳಿರೋ ವಿಚಾರ ಕೇಳಿ ಹೋಗಿ ಯಾವುದಾದ್ರೂ ಬಾವಿಗೆ ಬಿದ್ದು ಸಾಯಲು ಹೇಳು. ಈಗ ನನಗೆ ಅದೊಂದೇ ಉಳಿದಿರುವುದು ಎಂದನು ಅಭಿ ಅದೇ ಕೋಪದಿಂದ. ರೀ ಎಂದಳು ಶ್ರೇಣಿಕಾ ಸಾವು ಎಂದು ಕೇಳಿ ಭಯದಿಂದ. ನೀನು ಮಾತನಾಡಬೇಡ. ನನ್ನ ಜೊತೆ ಮಾತನಾಡುವ ಅರ್ಹತೆ ನಿಂಗಿಲ್ಲ. ನನಗೆ ಬಂದಿರುವ ಕೋಪದಲ್ಲಿ ನಿನ್ನ ಇಲ್ಲೇ ಹೂತಾಕ್ಬೇಕನ್ನಿಸ್ತಿದೆ. ಆದರೆ ನಿನ್ನ ಹೊಟ್ಟೆಯಲ್ಲಿ ನನ್ನ ಮಗು ಇದೆ ಅಂತ ಸುಮ್ಮನೆ ಇದ್ದೀನಿ. ಎಲ್ಲೇ ಒರಿಜಿನಲ್ ರಿಪೋರ್ಟ್? ಅದನ್ನು ಎಸೆದು ಬಿಟ್ಟ ಎಂದನು ಎದ್ದು ನಿಂತು. ಅಭಿ ಕಣ್ಣು ಕೆಂಪು ಮಾಡಿಕೊಂಡು, ಇಲ್ಲ, ಅದು ಬ್ಯಾಗಿನಲ್ಲಿದೆ ರೀ ಎಂದು ಹೊರ ತೆಗೆದುಕೊಟ್ಟಳು. ಅವಳಿಂದ ಕಿತ್ತುಕೊಂಡು ಒಂದು ಕಡೆಯಿಂದ ನೋಡಿದವನು ಹೃದಯವೇ ಕಿತ್ತು ಬಂದಂತೆ ಆಯಿತು. ಅಂದರೆ ನಿಂಗೆ 2 ತಿಂಗಳ ಮುಂಚೆ ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದೆ. ಈಗ ಎಷ್ಟು ತಿಂಗಳು ಎಂದನು ಅಸಹಾಯಕತೆಯಿಂದ ಅವಳ ಹೊಟ್ಟೆ ನೋಡಿ. 4 ತುಂಬಿ 5 ಎಂದಳು ಅಳುತ್ತಳೆ ಕಣ್ಣ ಒರೆಸಿಕೊಂಡು. ವಾಟ್ ಎಂದನು ನೂತನ್ ಕೂಡ ಶಾಕ್ ಆಗಿ. ಏಕಾಏಕಿ ಹೆಂಡತಿ ಬಂದು 5 ತಿಂಗಳ ಗರ್ಭಿಣಿ ಎಂದರೆ ಅವನ ಮನಸ್ಸಿಗೆ ಎಷ್ಟು ಚುಚ್ಚಿರ್ಬೋದು ಎಂದು ನೂತನ್ ಊಹಿಸಿದ.
ಜಾಸ್ತಿ ಭಾವನೆ ಹೊರಹಾಕದ ಅಭಿ. ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಾಗ ನಾನು ಎಲ್ಲಿದ್ದೆ ಎಂದನು. ಗರಬಡಿದವನಂತೆ ನಿಂತು ಕಣ್ಣರಳಿಸಿ. ಅವನ ಮನಸ್ಸಿಗೆ ತೀವ್ರವಾಗಿ ನೋವಾಗಿತ್ತು. ನಾನು ಮನೆ ಬಿಟ್ಟು ಹೋಗಿದ್ದಾಗ ಎಂದಳು ಸಣ್ಣ ದನಿಯಲ್ಲಿ. ಅದಾದಮೇಲೆ ನಾನು ತುಂಬ ಸಾರಿ ನಿನ್ನ ಭೇಟಿ ಮಾಡಿದ್ದೀನಿ, ನೋಡಿದ್ದೀನಿ ತಾನೆ. ಆಗ ಯಾಕೆ ಹೇಳಲಿಲ್ಲ? ನೀನು ಮದುವೆಗೆ ಬಂದಾಗ ನಿನ್ನ ಮುಖದಲ್ಲಿ ಹೊಸ ಕಲೆ ಇತ್ತು. ಆಗಲೇ ನಾನು ಅನುಮಾನ ಪಡಬೇಕಾಗಿತ್ತು. ನಿನ್ನ ನೋಡಿದ ಖುಷಿಯಲ್ಲಿ ಮರೆತು ಬಿಟ್ಟೆ ಎಂದನು ತನ್ನ ತಾನೇ ಹಲುಬಿಕೊಂಡು. ಶ್ರೀನಿಕಾ, ನೀನು ಮನೆ ಬಿಟ್ಟು ಹೋದ ದಿನವೇ ಇದು ಗೊತ್ತಾಯ್ತಾ ಎಂದನು ನೂತನ್ ಕೂಡ ಬೇಸರದಲ್ಲಿ. ಇಲ್ಲ, ನಾನು ಇಲ್ಲಿಂದ ಹೋಗಿ ಒಂದನ ಜೊತೆ ಇದ್ದೆ. ಅದಾದಮೇಲೆ ಕಾಲೇಜ್ ಬಿಟ್ಟು ಒಂದು ಕಡೆ ಕೆಲಸಕ್ಕೆ ಹೋಗಿ ಬಂದು ಮಾಡುತ್ತಿದ್ದೆ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ತಲೆ ಸುತ್ತು ಬಂದು ಬಿದ್ದು ಬಿಟ್ಟೆ. ನಾನು ಕೆಲಸ ಮಾಡುವ ಜಾಗದವರೇ ಆಸ್ಪತ್ರೆಗೆ ಸೇರಿಸಿದರು. ಆಗಲೇ ನನಗೆ ತಿಳಿದದ್ದು ನಾನು ಪ್ರೆಗ್ನೆಂಟ್ ಎಂದು. ನನಗಾಗ ಇವರು ಯಾರೂ ಕ್ಷಮೆ ಕೇಳಿರಲಿಲ್ಲ. ಅದಕ್ಕೆ ಯಾರಿಗೂ ತಿಳಿಸಲಿಲ್ಲ. ನಾನೊಬ್ಬಳೇ ಬೇರೆ ಕಡೆ ಮನೆ ಮಾಡಿಕೊಂಡಿದ್ದೆ ಎಂದಳು. ಅಭಿಮನ್ಯು ಕ್ಷಮೆ ಯಾಚಿಸಿದ ಮೇಲಾದರೂ ವಾಪಸ್ ಮನೆಗೆ ಬರ್ಬೋದಿತ್ತಲ್ವ, ಯಾಕೆ ಬರಲಿಲ್ಲ? ಸನ್ನಿಧಿ ಮದುವೆಗೂ ಬಂದಿದ್ದೀರಿ, ಆಗಲೂ ಕೂಡ ವಿಚಾರ ತಿಳಿಸಿಲ್ಲ. ಈ ಮಗುವಿನ ಮೇಲೆ ನಿಮ್ಮಷ್ಟೇ ಅಧಿಕಾರ ಅವನಿಗೂ ಇದೆ. ಅದನ್ನು ಅವನಿಗೆ ತಿಳಿಸದೇ ಇದ್ದದ್ದು ತಪ್ಪು ತಾನೆ. ಬಸುರಿ ಎಂದು ತಿಳಿದ ಮೇಲೂ ಕೆಲಸಕ್ಕೆ ಹೋಗುವ ಅವಶ್ಯಕತೆ ಏನಿತ್ತು ಎಂದನು ನೂತನ್ ಮಗುವಿಗೆ ಹೇಳುವಂತೆ ಬುದ್ಧಿವಾದ ಹೇಳಿ. ಇಲ್ಲ, ನನಗೆ ತಿಳಿಸಬಾರ್ದೆಂಬ ಯೋಚನೆ ಇರಲಿಲ್ಲ. ಇನ್ನೂ 3 ತಿಂಗಳು ತಾನೆ, ಏನು ಆಗೋದಿಲ್ಲ ಎಂದುಕೊಂಡು ಸುಮ್ಮನಾದೆ. ಆದರೆ ಅಷ್ಟರಲ್ಲಿ ಎಂದು ಮೌನವಾದಳು, ಇಂಚರ ವಿಷಯ ಹೇಳಬಾರದೆಂದು. ಅಷ್ಟರಲ್ಲಿ ಭಾನುಮತಿ ಅತ್ತೆ ಬಂದು ಇನ್ನು ನನ್ನಿಂದ ದೂರ ಇರು ಅಂತ ಹೇಳಿದರು. ನಿಜ ತಾನೆ, ನೀನು ದೊಡ್ಡ ಸತಿ ಶಿರೋಮಣಿ ಥರ ನನ್ನಿಂದ ದೂರ ಇರೋಕ್ಕೆ ಮನೆ ಬಿಟ್ಟು ಬಂದೆ. ಅದು ಕೂಡ ನೀನಿರುವ ಮನೆಯಲ್ಲಿ ಕೂಡ ನೀನು ಇರಲಿಲ್ಲ, ಬೇರೆ ಕಡೆ ಇದ್ದೆ. ಎಲ್ಲಿದ್ದೆ ಅವತ್ತು ನೀನು ಎಂದನು ಅಭಿ ಹಲ್ಲು ಕಚ್ಚಿ ಹಿಡಿದು. ವಂದನ ಮನೆಯಲ್ಲಿದ್ದೆ ಎಂದಳು ಶ್ರೀನಿಕಾ ತಲೆ ತಗ್ಗಿಸಿ. ಅಚ್ಚರಿಗೊಂಡವ. ವಂದನ ಮನೆಯಲ್ಲಿ ಅಂದರೆ ಆವತ್ತು ನಾನು ಹುಡುಕಿ ಬಂದಿದ್ದೇನಲ್ಲ, ಅದಲ್ವಾ? ನಾನು ಬಂದಾಗ ನೀನು ಅಲ್ಲೇ ಇದೆಯಾ? ನಾನು ಬಂದಿದ್ದು ನಿನಗೆ ಗೊತ್ತಾಗಿತ್ತು. ನಾನು ಬಂದಿದ್ದು ತಿಳಿದರೂ ಕೂಡ ಬೇಕಂತಲೇ ನೀನು ನನ್ನ ಬಳಿ ಸುಳ್ಳು ಹೇಳಿಸಿದೆ ಅಲ್ವಾ? ಬಾಯ್ ಬಿಡು ಎಂದು ಮತ್ತೊಂದು ಹೊಡೆದನು. ಅವಳ ಮೌನ ನೋಡಿ ಹಿಂಸೆ ಅನಿಸಿತು. ಅಭಿ, ಸಮಾಧಾನ ಮಾಡಿಕೊಳ್ಳು. ನಿನ್ನ ಸುತ್ತಮುತ್ತ ಜನ ಇದ್ದಾರೆ, ಅವರೆಲ್ಲ ಆಡ್ಕೊಂಡು ನಗೋ ಥರ ಮಾಡಬೇಡ. ಸ್ವಲ್ಪ ಸಮಾಧಾನವಾಗಿ ಮಾತಾಡು ಎಂದನು ನೂತನ ಅಭಿಯ ಹಿಡಿದುಕೊಂಡು. ಏನು ಸಮಾಧಾನವಾಗಿ ಮಾತಾಡಲಿ? ಏನಂತ ಮಾತಾಡಲಿ? ನಿನ್ನ ಹೆಂಡತಿ 3 ತಿಂಗಳಾದ ಮೇಲೆ ಬಂದು ನಾನು 5 ತಿಂಗಳ ಗರ್ಭಿಣಿ ಅಂತ ಹೇಳಿದರೆ ನೀನು ತುಂಬ ಪ್ರೀತಿಯಿಂದ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತೀಯಾ? ನನ್ನ ನೋವು ನಿಂಗೆ ಹೇಗೆ ಅರ್ಥ ಆಗುತ್ತೆ? 3 ತಿಂಗಳಿಂದ ಸತ್ತು ಬದುಕ್ತಿದ್ದೇನೆ ಇವಳಿಂದ. ಹೌದು, ಬೈದೆ ಹೊಡೆದೆ ಅಂತ ಹೋದಳು. ಎಷ್ಟು ಬೇಡಿದ್ರೂ ಮನೆಗೆ ಬರದೆ ಹಠ ಸಾಧಿಸ್ತಿದ್ದಾಳೆ. ಇವತ್ತು ಈ ರೀತಿ ನನ್ನ ಮಗು ಕುರುಹಿನ ಬಗ್ಗೆ ನನಗೆ ಹೇಳದೆ ಹೇಗೆ ನನ್ನ ಮುಂದೆ ನಿಂತಿದ್ದಾಳೆ. ಹೊಡಿದೆ ಇನ್ನೇನು ಮಾಡಲಿ ಎಂದನು ಅಭಿಶ್ರೀಯನ್ನು ಸುಟ್ಟು ಬಿಡುವಂತೆ ನೋಡಿ. ರೀ, ನಾನು ಬೇಕು ಅಂತ ಮಾಡಲಿಲ್ಲ ಕಣ್ರಿ. ನನಗೆ ಆ ಕ್ಷಣ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ನನಗೂ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಇತ್ತು. ಆದರೆ ಭಾನು ಆಂಟಿ ಇಂಚರ ಅಕ್ಕನ ಪಾಪುನ ಸಾಯಿಸ್ತೀನಿ ಅಂದಾಗ ಯಾಕೋ ನನಗೆ ನನ್ನ ಮಗನೇ ನೆನಪಾಯಿತು. ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಪಿಬಿಟ್ಟೆ. ನಾನೇನು ಶಾಶ್ವತವಾಗಿ ನಿಮ್ಮಿಂದ ದೂರ ಇರುತ್ತಿರಲಿಲ್ಲ. ಇಂಚರ ಅಕ್ಕನ ಮಗು ಆಗೋವರೆಗೂ ಮಾತ್ರ ದೂರವಿತ್ತು. ಆಮೇಲೆ ನಿಮ್ಮ ಹತ್ರನೇ ಬರಬೇಕು ಅಂತಿದ್ದೆ ಎಂದಳು ಶ್ರೀನಿಕಾ ಅಳುತ್ತಾಳೆ. ಏನು, ಇಂಚರ ಮಗುನ? ಎಲ್ಲಿದೆ ಇಂಚರ ಮಗು? ಅವಳೇನಾದರೂ ಬಂದು ನಿನ್ನ ಹತ್ರ ಹೇಳಿದ್ರಾ ಅಥವಾ ನೀನೇ ಹೋಗಿ ಅವಳ ಹತ್ರ ಹೇಳಿದ್ಯಾ? ಅವಳ ಮಗು ಬೆಳವಣಿಗೆ ಸರಿಯಾಗಿ ಇಲ್ಲ ಅಂತ ಅದನ್ನು ಅಬೋಷನ್ ಮಾಡಿ 2 ತಿಂಗಳಾಯಿತು ಎಂದನು ಕೋಪದಿಂದ. ಏನು, ಅಕ್ಕನ ಪಾಪು ಬದುಕಲಿಲ್ವಾ? ಅಯ್ಯೋ, ಅಕ್ಕನಿಗೆ ಯಾಕೆ ಹೀಗಾಯಿತು ಪಾಪ ಅವಳು ಎಂದಳು ದುಃಖದಿಂದ. ಅವಳ ಮಗು ಬದುಕಲ್ಲ ಅಂತ ಡಾಕ್ಟರ್ ಮೊದಲೇ ಹೇಳಿದ್ದಾರೆ. ಅದರ ಬಗ್ಗೆ ಇಂಚರ ಸಾತ್ವಿಕ್ ಜಾಸ್ತಿ ಯೋಚನೆ ಮಾಡದೇ ಇದ್ದಾರೆ. ಆದರೆ ಈ ವಿಷಯ ಇಟ್ಕೊಂಡು ಭಾನುಮತಿ ಅತ್ತೆ ನಿನ್ನ ಯಾಮರಿಸಿದ್ದಾರೆ. ಇನ್ನು ನೀನು ಗಂಡನ ಬಳಿ 5-6 ತಿಂಗಳಾದರೂ ಹೇಳದೆ ಕದ್ದು ಮುಚ್ಚಿ ಇಲ್ಲಿಗೆ ಬಂದಿದ್ಯಾ. ಈಗ ನೂತನ್ ಹೇಳದೇ ಇದ್ದಿದ್ರೆ ನೀನೇನು ನನಗೆ ಹೇಳ್ತಿರ್ಲಿಲ್ಲ ಅಲ್ವಾ? ಇವನು ಯಾವ ದೊಡ್ಡ ಮನುಷ್ಯ ಅಂತ ಹೇಳಬೇಕು ಅಂತ ಸುಮ್ಮನೆ ಆಗಿದ್ಯಾ ಎಂದನು. ಅವನಿಗೆ ನಿಜಕ್ಕೂ ಬೇಸರವಾಗಿತ್ತು. ಇಲ್ಲ ರೀ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಹೇಳಬೇಕು ಅಂತ ಇದ್ದೆ, ಆದರೆ ಭಾನುಮತಿ ಎಂದವಳ ಮಾತು ತಡೆದು. ಸಾಕು, ಬಾಯಿ ಮುಚ್ಚು. ನಿನ್ನ ಕಂತೆ ಪುರಾಣ ಕೇಳೋಕ್ಕೆ ನಾನು ಬಂದಿಲ್ಲ. ಅವರು ನಿನ್ನ ಎದುರಿಸಿದ್ರು. ನೀನು ಯಾರಿಗೂ ತಲೆ ಕೆಡಿಸಿಕೊಳ್ಳದೆ ಮನೆ ಬಿಟ್ಟು ಬಂದೆ.
ಅದರ ಬದಲು ನನಗೂ ಇಶಾನ್ಗೂ ತೀರಾ ಅಮ್ಮನಿಗೆ ಹೇಳಿದರೆ ಅವನಿಗೆ ಸಹಾಯ ಮಾಡ್ತಿದ್ರು. ಸಾತ್ವಿಕ್ಗೆ ಅವನ ಹೆಂಡತಿಯನ್ನು ಕಾಪಾಡಿಕೊಳ್ಳೋದು ಗೊತ್ತಿಲ್ವಾ? ಭಾನುಮತಿ ಅವನ ಮಗು ತಂಟೆಗೆ ಹೋದರೆ ಅವನು ಸುಮ್ಮನೆ ಇರ್ತಿದ್ನಾ? ತಲೆಯಲ್ಲಿ ಏನು ಮಣ್ಣು ತುಂಬಿಕೊಂಡಿದ್ಯಾ ನೀನು? ಹೊಟ್ಟೆಯಲ್ಲಿ 5 ತಿಂಗಳ ಮಗು ಇಟ್ಕೊಂಡು ಈ ರೀತಿ ಇಷ್ಟ ಬಂದಂತೆ ಎಲ್ಲಿ ಬೇಕೋ ಅಲ್ಲಿ ಬರುವುದು ಹೋಗುವುದು ಮಾಡ್ತಿದ್ಯಲ್ಲ ಎಂದನು ಅಭಿ ಏರು ಧ್ವನಿಯಲ್ಲಿ. ನನಗೆ ನಿಜವಾಗಲೂ ಆ ಕ್ಷಣಕ್ಕೆ ಇದೆಲ್ಲ ತಲೆಗೆ ಹೊಲಿಲಿಲ್ಲ ರೀ. ಮತ್ತು ನೀವು ನನ್ನ ನೋಡಿದರೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗ್ತೀರಾ ಅಂತ ನಿಮ್ಮೆದುರು ಬರಲಿಲ್ಲ ಎಂದಳು ಪಶ್ಚಾತ್ತಾಪದಿಂದ. ಈಗ ಕಣ್ಣೀರು ಹಾಕ್ಕೊಂಡು ನನ್ನ ಮರಳು ಮಾಡಲು ಬರಬೇಡ. ನಿನ್ನ ಬಲವಂತ ಮಾಡಿ ಮನೆಗೆ ಕರೆತರಬಾರ್ದು ಅಂತಾನೆ ನಾ ಜಾಸ್ತಿ ಒತ್ತಾಯ ಮಾಡದೆ ಸುಮ್ಮನೆ ಇದ್ದಿದ್ದು. ನೀನು ಇದೇ ಊರಿನಲ್ಲಿ ಇದ್ದೀಯಾ ಅಂತ ಗೊತ್ತಿದ್ರು ನಿನಗೆ ಇಷ್ಟ ಆದಾಗಲೇ ಬರಲಿ ಎಂದು ಸುಮ್ಮನಿದ್ದೆ. ಆದರೆ ನೀನು ಇಂಥ ದೊಡ್ಡ ಮೋಸ ಮಾಡ್ತೀಯ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಅವನ ಮಾತಿಗೆ ತಲೆ ತಗ್ಗಿಸಿದಳು. ಹೊಟ್ಟೆಯಲ್ಲಿ ಈ ಅಭಿಮನ್ಯು ವರ್ಮನ ಮಗು ಇಟ್ಟುಕೊಂಡು ಈ ರೀತಿ ಗತಿ ಇಲ್ಲದವಳಂತೆ ಯಾವುದೋ ಮನೆಯಲ್ಲಿ ಇದ್ದುಕೊಂಡು ನಿಂಗೆ ಇಷ್ಟ ಬಂದಂತೆ ನಾಟಕ ಆಡ್ತಿದ್ಯಾ? ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ? ಯಾರು ಸಹಾಯಕ್ಕೆ ಬರುವರು? ಕನಿಷ್ಠ ಪಕ್ಷ ತವರು ಮನೆಗೆ ಆದರೂ ಹೋಗಬೇಕು ಅನ್ನಿಸ್ಲಿಲ್ವಾ? ಎಂಥ ಕೂಲಿ ಮಾಡುವ ವ್ಯಕ್ತಿ ಕೂಡ ಹೆಂಡತಿ ಬಸುರಿ ಆದರೆ ಎಷ್ಟು ಮುಚ್ಚಾಟೆ ಮಾಡಿ ನೋಡಿಕೊಡ್ತಾನೆ. ಆದರೆ ನನಗೆ ಆ ಭಾಗ್ಯವೂ ಇಲ್ಲ ಎಂದನು ಅಸಹಾಯಕತೆ, ನೋವು, ಕೋಪ ಎಲ್ಲ ಒಟ್ಟಿಗೆ ತುಂಬಿಕೊಂಡು. ಅಭಿ ಬಿಡ ಹೋಗಲಿ, ಅವಳೇನೋ ಹುಡುಗಾಟದ ಹುಡುಗಿ, ತಿಳಿದೇ ಮಾಡಿದಾಳೆ. ನೀನು ಈ ರೀತಿ ಅಗ್ರೆಸಿವ್ ಆದರೆ ಹೇಗೆ ಎಂದನು ನೂತನ್. ಶ್ರೇಣಿಕಾ ಮೇಲೆ ಅವನಿಗೂ ಕೋಪ ಬಂದರು. ಅವಳ ಸ್ಥಿತಿ ನೋಡಿ ಸಹಿಸಿದ್ದ. ನಾನು ಹಗಲು ರಾತ್ರಿ ಎನ್ನದೆ ದುಡಿದು ಇಷ್ಟೊಂದು ಸಂಪಾದನೆ ಮಾಡಿರೋದು ಇವಳಿಗೆ ಹೊಟ್ಟೆಯಲ್ಲಿ ಮಗು ಇಟ್ಟುಕೊಂಡು ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ತಿರುಗಲಿ ಅಂತಾನ? ನಾನು ಸಂಪಾದಿಸಿದ್ದು ಇವಳಿಗೆ ಕಾಲೇಜ್ಗೆ ಬರದೆ ದಿನ ಕೆಲಸಕ್ಕೆ ಹೋಗಲಿ ಅಂತಾನ? ಈ ಹುರಿ ಬಿಸಿಲಿನಲ್ಲಿ ಹೀಗೆ ತಿರುಗಲಿ ಅಂತಾನ? ಯಾವಾಗಲೂ ಒಂದು ಸರಿ ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸಿಕೊಂಡು ಬರಲಿ ಅಂತಾನ? ಇವಳು ಪ್ರೆಗ್ನೆಂಟ್ ಅಂತ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಇವಳು ಯಾವ ಪಾತಾಳದಲ್ಲಿ ಅಡಗಿದ್ರು ಬಿಡದೆ ಹುಡುಕ್ತಿದ್ದೆ. ನನ್ನಿಂದ ನೊಂದಿದ್ದಾಳೆ, ಮನಸ್ಸು ತಿಳಿಯಾಗಲಿ ಅಂತ ಬಿಟ್ಟಿದ್ದು ದೊಡ್ಡ ತಪ್ಪಾಗಿ ಹೋಯಿತು. ನೋಡು ಹೇಗಾಗಿ ಹೋಗಿದ್ದಾಳೆ ಇವಳು, ರೋಗಿ ಥರ ಆಗಿದ್ದಾಳೆ. ಇನ್ನು ಮಗುನ ಹೇಗೆ ಹೆರ್ತಾಳೆ? ನನ್ನ ಮಗುಗೆ ಏನಾದರೂ ಆದರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಎಂದನು ಎಚ್ಚರಿಕೆ ನೀಡುವಂತೆ. ನೀವು ಮಾಡಿದ್ದು ತಪ್ಪು ಶ್ರೇಣಿಕಾ. ನಿನ್ನ ಜಾಗದಲ್ಲಿ ನಯನ ಇದ್ದಿದ್ರೆ ನಿಜ ನಾನು ಏನು ಮಾಡ್ತಿದ್ದೇನೋ ಗೊತ್ತಿಲ್ಲ. ಆದರೆ ಒಂದು ಮಾತು ನೀವು ಅವನಿಗೆ ಹೇಳಬೇಕಾಗಿತ್ತು. ಅವನದರ ಸಂಭ್ರಮ ಪಡುತ್ತಿದ್ದ. ತನ್ನ ಮಗುವಿನ ಆಗಮನ ತಾಯಿಯಷ್ಟೇ ತಂದೆ ಆಗುವವನಿಗೂ ಖುಷಿ ಕೊಡುತ್ತದೆ. ಅದೇಗೆ ಅಷ್ಟು ಮುಖ್ಯವಾದ ಘಟ್ಟವನ್ನು ನೀವು ಒಬ್ಬರೇ ನಿರ್ಧರಿಸಿದ್ದೀರಿ ಎಂದನು ನೂತನ್. ಇವಳಿಗೆ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ. ಅಮ್ಮ ಇವಳನ್ನು ಎಷ್ಟು ಇಷ್ಟಪಡ್ತಾರೆ, ಅವರಿಗಾದರೂ ಹೇಳಬೇಕು ತಾನೆ. ಮೊಮ್ಮಗು ಬಗ್ಗೆ ಅವರಿಗೆ ಆಸೆ ಅಲ್ವಾ? ಇವಳ ಮಗು ಸುರಕ್ಷತೆ ಬಿಟ್ಟು ಇನ್ನೊಬ್ಬಳ ಕತೆ ನೋಡೋಕ್ಕೆ ಹೋಗಿದ್ಲಂತೆ. 1000 ಸಾರಿ ಹೇಳಿದ್ದೀನಿ ಅವರಿವರ ಚಿಂತೆ ಬಿಟ್ಟು ನಂದು ಜೀವನದ ಬಗ್ಗೆ ಯೋಚನೆ ಮಾಡು ಅಂತ. ಆದರೂ ಅತಿ ಬುದ್ಧಿವಂತಿಕೆ ಇವಳದು. ನೂತನ್ ಬಿಟ್ಟರೆ ಇನ್ನೆರಡು ಬಾರಿಸ್ತಿದ್ದನೇನು. ನೋಡಿ ಶ್ರೇಣಿಕಾ, ಗಂಡ ಹೆಂಡತಿ ನಡುವೆ ಹೋಗುವುದು ಸರಿಯಲ್ಲ. ಆದರೆ ಒಂದು ಮಾತು, ಅಭಿ ನಾನು ಚಿಕ್ಕವನಿದ್ದಾಗಿನಿಂದಲೂ ನೋಡಿರುವ ಹುಡುಗ. ಒಂದು ಹುಡುಗಿ ವಿಚಾರಕ್ಕೆ ಹೋದವನಲ್ಲ, ಒಂದು ಹುಡುಗಿಯ ಬೈದವನಲ್ಲ. ಆದರೆ ಪ್ರಜ್ಞಾ ವಿಷಯಕ್ಕೆ ನಿಮಗೆ ಹೊಡೆದ ಎಂದರೆ ಹೌದು, ಪ್ರಜ್ಞೆ ಯಾವ ಸ್ಥಿತಿಯಲ್ಲಿ ಇದ್ದರು ಎಂದು ಯೋಚನೆ ಮಾಡಿ. ಅಕ್ಕನ ಪ್ರಾಣ ಅಪಾಯದಲ್ಲಿರುವುದು ನೋಡಿ ದುಡುಕಿದ. ಈಗ ಇಷ್ಟೆಲ್ಲ ಮಾಡಿರುವ ನಿಮಗೆ ಒಂದು ವಿಷಯ ನೆನಪಿಲ್ವಾ? ನಿಮಗೆ ಆಕ್ಸಿಡೆಂಟ್ ಆದಾಗ ನಿಮ್ಮನ್ನು ನೋಯಿಸಿದ್ರು ಎಂದು ಇದೇ ಅಭಿ ಇಂಚರ ಪ್ರಣತಿಗೆ ಹೊಡೆದು ನಿಮಗಾಗಿ ಮನೆಯವರ ವಿರುದ್ಧ ನಿಂತಿದ್ದು. ಇವತ್ತು ಕೂಡ ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀರಿ ಎಂದು ಯೋಚನೆ ಮಾಡಿ. ಅಭಿ ಹೇಳುವಂತೆ ನಿಮಗೇನಾದರೂ ಆಗ್ತಿದ್ರೆ ಯಾರು ಆಗ್ತಿದ್ರು? ನಿಮಗೆ ಮಗುಗೆ ಏನಾದರೂ ಆಗಿದ್ದರೆ ಅಭಿ ಅವನನ್ನು ಕ್ಷಮಿಸ್ತಿದ್ನಾ? ಅವನಿಂದಲೇ ಹೀಗಾಯ್ತು ಎಂದು ಕೊರಗ್ತಿರ್ಲಿಲ್ವಾ ಎಂದನು ನೂತನ್. ಅವಳಿಗೆ ಅದೆಲ್ಲ ಅರ್ಥ ಆಗೋಲ್ಲ ಕಣೋ. ಈಗೇನಾದರೂ ಒಂದು ಮಾಡಿ ನನ್ನ ಪ್ರಾಣ ತೆಗೆದಾಗಲೇ ಅವಳಿಗೆ ಸಮಾಧಾನ ಆಗೋದು. ಆ ಇಂಚರಳಿಗೆ ಇರುವ ಬುದ್ಧಿ ಇವಳಿಗಿಲ್ಲ. ಅವಳು ಮಗು ಬೆಳವಣಿಗೆ ಆಗಿಲ್ಲ, ಅಬೋರ್ಟ್ ಮಾಡಿಸಿ ಎಂದಾಗಲೂ ಅವಳ ಭಾವನೆ ಹೊರಹಾಕಲಿಲ್ಲ. ಅವಳಿಗೆ ಇಲ್ಲದ ಮಗು ಬಗ್ಗೆ ನೋವು ಇವಳೊಬ್ಬಳ ದೇಶದಲ್ಲಿರೋದು ಬರೀ ಇವಳಿಗೇನೋ ಅನಿಸ್ತಿದೆ. ಅದನ್ನೇ ಊಹಿಸಿಕೊಂಡು ಈ ರೀತಿ ಎಡವಟ್ಟು ಮಾಡುವುದೂ ಆಯಿತು ಎಂದನು ಮುಖ ತಿರುಗಿಸಿ. ಸರಿ ಬಿಡು ಹೋಗಲಿ, ಮೊದಲೇ ನೊಂದಿದ್ದಾಳೆ. ಬಸುರಿ ಹುಡುಗಿ ಬೇರೆ. ಏನೋ ನಿಮ್ಮತ್ತೆ ಮಾತಿಗೆ ಹೆದರಿ ಸ್ವಲ್ಪ ದಿನ ನಿನ್ನಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿ ದುಡುಕಿದ್ದಾಳೆ. ಈಗ ಮತ್ತೆ ನೀನು ಬೈದು ಒತ್ತಡ ಹೇರಬೇಡ. ಮೊದಲು ಮನೆಗೆ ಕರ್ಕೊಂಡು ಹೋಗು, ಆಮೇಲೆ ಸುಧಾರಿಸಿಕೊಂಡು ಸಮಾಧಾನವಾಗಿ ಮಾತಾಡಿ ಬುದ್ಧಿ ಹೇಳಿದನು ನೂತನ್. ನೋಡಮ್ಮ ಶ್ರೇಣಿಕಾ,
ತಿಳಿಯದೆ ತಪ್ಪಾಗಿದೆ. ಗಂಡ ಹೆಂಡತಿ ನಡುವೆ ಜಗಳ ಸಹಜ. ನಿಮ್ಮದು ಒಟ್ಟಿನ ಕುಟುಂಬ. ಅಲ್ಲಿ ನೂರಾರು ಭಿನ್ನಾಭಿಪ್ರಾಯ ಬರುತ್ತದೆ. ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತದೆ. ಅದಕ್ಕೆ ಹೀಗೆ ತಿಂಗಳುಗಟ್ಟಲೆ ಮನೆ ಬಿಟ್ಟು ಬೇರೆ ಕಡೆ ಇರಬಾರ್ದು. ನೋಡಿದವರು ತಪ್ಪು ತಿಳಿಯುತ್ತಾರೆ. ಏನೇ ಇದ್ದರೂ ನೀವಿಬ್ಬರೇ ಕುಳಿತು ಬಗೆಹರಿಸಿಕೊಳ್ಳಿ. ನಿಮಗೆ ಅಭಿಬೇಡ ಅಂದರೆ ನೇರವಾಗಿ ಮಾತಾಡಿ ಡೈವರ್ಸ್ ಕೊಟ್ಟು ಹೋಗು. ಈ ರೀತಿ ಮಾಡಬೇಡ ಎಂದನು ನೂತನ ಗಂಭೀರವಾಗಿ. ಇಲ್ಲ, ನಾನು ಡೈವರ್ಸ್ ಕೊಡೋಲ್ಲ. ನಾನು ಜಾಸ್ತಿ ಹೊತ್ತು ಮಂಟಪದಲ್ಲಿದ್ದರೆ ಎಲ್ಲಿ ಭಾನುಮತಿ ಆಂಟಿ ಹಿಂಸೆ ಕೊಟ್ಟು ಡೈವರ್ಸ್ ಕೊಡಿಸ್ತಾರೋ ಅಂತಾನೆ ಯಾರಿಗೂ ಹೇಳದೆ ಹೋಗಿದ್ದು ಎಂದಳು ಹತ್ತು ಕೆಂಪಾಗಿದ್ದ ಕೆನ್ನೆ ಹೊರೆಸಿಕೊಂಡು. ನಕ್ಕ ನೂತನ್. ಸರಿ ಬಿಡು ಹೋಗಲಿ. ಈಗ ಅಭಿ ಜೊತೆ ಆಸ್ಪತ್ರೆಗೆ ಹೋಗಿ ಆಮೇಲೆ ಮನೆಗೆ ಹೋಗು. ಪರೀಕ್ಷೆಗೆ ಇನ್ನೂ 1 ತಿಂಗಳು ಇದೆ. ಅಭಿ ಜೊತೆ ಬಂದು ಲ್ಯಾಬ್ನಲ್ಲೆಲ್ಲ ನೋಡಿಕೊ. ನಾನು ನಿಮ್ಮ ಉಪನ್ಯಾಸಕರಿಗೆ ಹೇಳುವೆ. ನೀನು ಹೋಗ್ತಿರು ಎಂದನು ತನ್ನ ಹೊಡ ಹುಟ್ಟಿದವಳಿಗೆ ಬುದ್ಧಿ ಹೇಳುವ ರೀತಿ. ಅವಳು ಸುಮ್ಮನೆ ತಲೆ ಹಾಡಿಸಿ ಹೋದಳು. ಅಭಿ, ನಿನಗೆ ಬೇಸರವಾಗಿದೆ ಅಂತ ನಂಗೆ ಗೊತ್ತಿದೆ. ಅವಳ ನೋಡಿ ಬೇಸರಗೊಂಡು ನೀನು ಕೋಪ ಮಾಡಿಕೊಂಡಿರುವೆ. ಆದರೆ ಅವಳನ್ನು ನೋಡು, ಮೊದಲೇ ತೀರ ನೊಂದವಳಂತೆ ಕಾಣುತ್ತಾಳೆ. ಈಗ ನೀನು ಮತ್ತೆ ಬೈದರೆ ಒಳಗೊಳಗೆ ನೋವು ತಿಂತಾಳೆ. ಮೊದಲು ಅವಳಿಗೆ ಧೈರ್ಯ ತುಂಬಿ ಸಮಾಧಾನ ಮಾಡುತ್ತಾ ಮಾತಾಡು. ತುಂಬಿದ ಸಂಸಾರದಲ್ಲಿ ಜೀವನ ನಿರ್ವಹಿಸುವುದು ಸುಲಭದ ಮಾತಲ್ಲ. ಈ ರೀತಿ ಅವರಿವರಿಗೋಸ್ಕರ ತ್ಯಾಗ ಮಾಡಬೇಕಾಗ್ತದೆ ಎಂದನು ನೂತನ್ ಅಭಿಯ ಹೆಗಲು ಬಳಸಿ. ನಂಗೆ ಗೊತ್ತು ಕಣೋ, ನಾನಿಷ್ಟೆಲ್ಲ ಕಷ್ಟಪಡೋದು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತ ತಾನೆ. ನಾನು ಇರದೇ ಇದ್ದರೂ ಅವರಿಗೆ ಒಂದು ನೆಲೆ ಆಗಬೇಕು ಅಂತ ತಾನೆ. ಅದು ಇವಳಿಗೆ ಏಕೆ ಅರ್ಥ ಆಗೋಲ್ಲ. ತಿಂಗಳು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು, ಕೇಳಿದ್ದೆಲ್ಲ ಕೊಡಿಸ್ಬೇಕು, ಕಾಳಜಿ ಮಾಡಬೇಕು ಎಂದು ನನಗೆ ಆಸೆ ಇರೋಲ್ವಾ? 5 ತಿಂಗಳಾದರೂ ಹೇಗೆ ಇದ್ದಾಳೆ ನೋಡು ಎಂದನು ತುಂಬಿದ ಕಣ್ಣು ಒರೆಸಿಕೊಂಡು. ಹೋಗಲೇ ಬಿಡು, ಇನ್ನೂ ಸಮಯ ಇದೆ ನೀನು ಪಿತೃತ್ವ ಅನುಭವಿಸಲು. ಈಗ ಹೊರಡು, ನಾನು ನಾಳೆ ಸಿಗ್ತೀನಿ ಎಂದು ಧೈರ್ಯ ಹೇಳಿ ಕಳಿಸಿಕೊಟ್ಟ ನೂತನ್. ಇಬ್ಬರನ್ನು ಸಮಾಧಾನ ಮಾಡಿ ಕಳಿಸುವಷ್ಟರಲ್ಲಿ ಸಾಕಾಗಿ ಹೋಗಿತ್ತು. ಕತೆ ಲೇಟ್ ಆಗೋದಕ್ಕೆ ಸಾರಿ. ಆಮೇಲೆ ಕತೆಗೆ ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಆಮೇಲೆ ಸುಂದರಕ್ಷಣ ಕಥೆಯನ್ನು ಈ ಕತೆ ಮುಗಿದ ಮೇಲೆ ಹಾಕ್ತೀನಿ. ಆಮೇಲೆ ಕತೆಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.